ಹಾಯ್ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋದು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋರಿಗೆ ಮತ್ತು ನನ್ನ ಕೋಚಿಂಗ್ ಪ್ರೋಗ್ರಾಮ್ನ ಜಾಯಿನ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋರಿಗೆ ಅಥವಾ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಟ್ರೈ ಮಾಡ್ತಿರೋರಿಗೆ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಪೇಯ್ಡ್ ಸರ್ವೀಸಸ್ ಕೋಚಿಂಗ್ ಪ್ರೋಗ್ರಾಮ್ ಬಗ್ಗೆ ಮತ್ತು ನನ್ನ ಅಪಾಯಿಂಟ್ಮೆಂಟ್ ಸರ್ವೀಸಸ್ ಬಗ್ಗೆ ಮತ್ತು ನನ್ನ ಪರ್ಸನಲ್ ಟ್ರೈನಿಂಗ್ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲದ್ರ ಬಗ್ಗೆ ಏನು ಚಾರ್ಜ್ ಆಗುತ್ತೆ, ಹೇಗೆ ನಾವು ಕೋಚ್ ಮಾಡ್ತೀವಿ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನನ್ನ ಪ್ರೋಗ್ರಾಮ್ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಮಾಡ್ತೀನಿ, ಹಾಗೆ ಹೇಗೆ ಕನೆಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಆಗುತ್ತೆ, ಹೀಗೆ ಹಲವಾರು ಕ್ವಶನ್ಗಳಿರುತ್ತೆ ನಿಮಗೆ. ಅದೆಲ್ಲದನ್ನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಸೊ ನೀವು ನನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ನನ್ನ ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ಕಿರಣ್ ಸಾಗರ್ ಅಂತ. ನಾನೊಬ್ಬ ISSA ಸರ್ಟಿಫೈಡ್ ಫಿಟ್ನೆಸ್ ನ್ಯೂಟ್ರಿಷನಿಸ್ಟ್ ಮತ್ತು ನಾನೊಬ್ಬ ಆ್ಯಕ್ಟಿವ್ IQ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಹಾಗೆ ನಾನೊಬ್ಬ ಹೆಲ್ತ್ ಕೋಚ್ ಮತ್ತು ನ್ಯೂಟ್ರಿಷನ್ ಕೋಚ್. ನನ್ನ ಕೆಲಸ ಏನು ಅಂದರೆ ನಾನು ಟ್ರೈನಿಂಗ್ ಮತ್ತು ಕೋಚಿಂಗ್ ಮತ್ತು ಒಂದು ಒಳ್ಳೆಯ ಆಹಾರ ಕ್ರಮ ಮತ್ತು ಒಂದು ಒಳ್ಳೆಯ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಕೋಚಿಂಗ್ ಇದೆಲ್ಲದರದ್ದು ಮೂಲಕ ನನ್ನ ಕ್ಲೈಂಟ್ಗಳನ್ನ ಅಂದರೆ ನನ್ನ ಗ್ರಾಹಕರನ್ನ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಅಥವಾ ಅವ್ರ ಗುರಿ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೆ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನೊಂದು 21 ವರ್ಷದಿಂದ ಈ ಫಿಟ್ನೆಸ್ ಇಂಡಸ್ಟ್ರಿನಲ್ಲಿದ್ದೀನಿ. ಆದರೆ ಕಳೆದ 10 ವರ್ಷಗಳಿಂದ ನಾನು ಪ್ರೊಫೆಷ್ನಲ್ ಆಗಿ ನನ್ನ ಕ್ಲೈಂಟ್ಗಳನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀನಿ. ನ್ಯೂಟ್ರಿಷನ್ ಕೋಚಿಂಗ್, ಲೈಫ್ ಸ್ಟೈಲ್ ಕೋಚಿಂಗ್, ಹೆಲ್ತ್ ಕೋಚಿಂಗ್, ಹಾಗೆ ಪರ್ಸನಲ್ ಟ್ರೈನಿಂಗ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಕಳೆದ 10 ವರ್ಷ ನಾನು ದುಬೈನಲ್ಲಿದ್ದೆ. ಸೊ ಇವಾಗ ಲಾಸ್ಟ್ 1 ವರ್ಷದಿಂದ ನಾನು ಬೆಂಗಳೂರಿನಲ್ಲಿ ನನ್ನ ಸ್ವಂತ ಆಫೀಸ್ ಇದೆ. ಹಾಗೆ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ನನ್ನ ಕ್ಲೈಂಟ್ಗಳಿದ್ದಾರೆ. ಸೊ ನನ್ನ ಸೋಷಿಯಲ್ ಮೀಡಿಯಾದಲ್ಲಿರೋ ಫೇಮು ಅಥವಾ ನನ್ನ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಇದೆಲ್ಲದರ ಮೂಲಕ ಹೆಚ್ಚಾಗಿ ಕನ್ನಡಿಗರು ಪ್ರಪಂಚದಾದ್ಯಂತ USA, UK, ಆಸ್ಟ್ರೇಲಿಯಾ, ಹೀಗೆ ಜರ್ಮನಿ ಎಲ್ಲ ಕಡೆಯಿಂದ ನನ್ನ ಕೋಚಿಂಗ್ ಪ್ರೋಗ್ರಾಮ್ನ ಜಾಯಿನ್ ಆಗ್ತಾ ಇರ್ತಾರೆ. ಸೊ ಹೆಚ್ಚಾಗಿ ಒಂದು 50% ಜನ ನನ್ನ ಕೋಚಿಂಗ್ ಪ್ರೋಗ್ರಾಮ್ಗೆ ನನ್ನ ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ಜಾಯಿನ್ ಆಗ್ತಾರೆ, ಪೇ ಮಾಡಿ ಅಲ್ಲೇ ಪ್ರೋಗ್ರಾಮ್ ತೊಗೊಂಡು ಜಾಯಿನ್ ಆಗ್ತಾರೆ. ಆಮೇಲೆ ನಾನು ಅವರಿಗೆ ಕನೆಕ್ಟ್ ಮಾಡ್ತೀನಿ. ಅದರಂದರೆ ತುಂಬ ಜನರಿಗೆ ಎಜುಕೇಷನ್ ಇರೋರಿಗೆ ಅದರ ಬಗ್ಗೆ ಅರ್ಥ ಆಗುತ್ತೆ, ಪ್ರೋಗ್ರಾಮ್ ಅಂದರೆ ಏನು, ಅದರಲ್ಲಿ ಏನೇನು ಕೊಡ್ತೀವಿ ಅಥವಾ ಏನೇನು ಸ್ಕೋಪ್ ಆಫ್ ವರ್ಕ್ ಇದೆ ಎಲ್ಲ ಓದಿ ಅವ್ರು ಅರ್ಥ ಮಾಡಿಕೊಂಡು ಡೈರೆಕ್ಟಾಗಿ ಪೇ ಮಾಡಿ ಡೈರೆಕ್ಟಾಗಿ ಜಾಯಿನ್ ಆಗ್ತಾರೆ. ಸೊ ಹಾಗೆ ಮಾಡಿದಾಗ ನನ್ನ ಟೈಮು ಸೇವ್ ಆಯಿತು, ಅವ್ರ ಟೈಮು ಸೇವ್ ಆಯಿತು. ಸೊ ಜಾಸ್ತಿ ಏನು ತೊಂದರೆ ಇರೋದಿಲ್ಲ, ಇಮಿಡಿಯೇಟಾಗಿ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ಆದರೆ ಕೆಲವೊಬ್ಬರು ಫಸ್ಟ್ ಮಾತಾಡಿ ಅವರ ಡೌಟ್ಗಳನ್ನ ಕ್ಲಾರಿಫೈ ಮಾಡಿ ಅವರ ಕೇಸ್ನ ನಾನು ತಗೋಬೋದಾ ಅಂತ ಕೇಳಿ ಜಾಯಿನ್ ಆಗಬೇಕು ಅಂತಿರ್ತಾರೆ. ಅಂಥವ್ರಿಗೂ ಕೂಡ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಅದಕ್ಕೆ ಮೊದಲನೇದಾಗಿ ಫ್ರೀ ಇಂಟ್ರೊಡಕ್ಷನ್ ಕಾಲ್ ಅಂತಿರುತ್ತೆ. ಫ್ರೀ ಇಂಟ್ರೊಡಕ್ಷನ್ ಕಾಲ್ನ ಬುಕ್ ಮಾಡಬೇಕು ಅಂದರೆ ಫಸ್ಟು ನೀವು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೇಕು. ಅದಕ್ಕೆ ಮುಂಚಿತವಾಗಿ ನೀವು ನಾನು ಏನು ಚಾರ್ಜ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಸೊ ನಿಮಗೆ ನನ್ನ ಪ್ರೋಗ್ರಾಮ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ನಲ್ಲಿ ಹಲವಾರು ಫ್ರೀ ಇನ್ಫಾರ್ಮೇಷನ್ ಇದೆ, ಅದನ್ನ ನೋಡಿ ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೋದು. ಬಿಕಾಸ್ ತುಂಬ ಜನ ನನಗೆ ನನ್ನ ಇನ್ಬಾಕ್ಸ್ನಲ್ಲಿ ಒಂದು ದಿನಕ್ಕೆ 100 ಮೆಸೇಜ್ ಬರುತ್ತೆ, ಹೆಲ್ಪ್ ಮಾಡಿ, ಟಿಪ್ಸ್ ಕೊಡಿ, ಸಜೆಷನ್ ಕೊಡಿ, ಹಾಗೆ ಹೀಗೆ ತುಂಬ ಇನ್ನೋಸೆಂಟ್ ಜನರಿಂದ ನನಗೆ ಮೆಸೇಜ್ಗಳು ಬರ್ತಿರುತ್ತೆ. ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಈ ಪ್ರೋಗ್ರಾಮ್ ಅನ್ನೋದೇನಿದೆ ಒಂದು 3 ತಿಂಗಳು 6 ತಿಂಗಳು ತುಂಬ ಸಮಯ ಖರ್ಚಾಗುತ್ತೆ ನನ್ನ ಮತ್ತು ನನ್ನ ಕ್ಲೈಂಟ್ ಮಧ್ಯ. ನನ್ನ ಸಮಯನೂ ತುಂಬ ಖರ್ಚಾಗುತ್ತೆ. ಒಬ್ಬರಿಗೆ ಒಂದು ಡಯಟ್ ಪ್ರೋಗ್ರಾಮ್ ಪ್ರಿಪೇರ್ ಮಾಡಿಕೊಟ್ಟು, ಒಂದು ವರ್ಕೌಟ್ ಪ್ರೋಗ್ರಾಮ್ ಪ್ರಿಪೇರ್ ಮಾಡಿಕೊಟ್ಟು, ಪ್ರತಿ ವಾರ ಅವ್ರ ಹತ್ರ ಫಾಲೋ ಅಪ್ ಮಾಡಿ, ಅವ್ರ ಹತ್ರ ಮಾತಾಡಿ ಅವ್ರನ್ನ ಒಂದು ಗುರಿ ತಲುಪಿಸ್ಬೇಕು ಅಂದರೆ ತುಂಬ ಸಮಯ ತಗೊಳುತ್ತೆ. ಹಾಗೆ ಇದು ಒಂದು ಸೈಕಲಾಜಿಕಲ್ ಪ್ರೋಸೆಸ್ ಕೂಡ. ಅಂದರೆ ಫ್ರೀ ಇನ್ಫಾರ್ಮೇಷನ್ ಅನ್ನೋದು ಗೂಗಲಲ್ಲಿ ಹಲವಾರು ಇನ್ಫಾರ್ಮೇಷನ್ ಇದೆ, ಅದೆಲ್ಲ ಜನ ಮಾಡೋ ಥರ ಇದ್ಬಿಟ್ಟಿದ್ರೆ ಯಾವತ್ತೂ ಕೋಚ್ಗಳ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸೊ ಅದಕ್ಕೇನೆ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ಡ್ ಕೋಚ್ ಕೆಳಗಡೆ ಕೆಲಸ ಮಾಡೋದ್ರಿಂದ ನಿಮ್ಮ ಗುರಿನ ನೀವು ಬೇಗ ತಲುಪ್ತೀರಾ ಅನ್ನೋದಕ್ಕೆ ಈ ಪ್ರೋಗ್ರಾಮ್. ಸೊ ನೀವು ಎಜುಕೇಟ್ ಮಾಡಿಕೊಂಡು ಪ್ರಯತ್ನಗಳನ್ನ ಮಾಡಿದಾಗ ನಿಮ್ಮ ಬಾಡಿಗೆ ನಿಮಗೆ ಏನು ವರ್ಕ್ ಆಗುತ್ತೆ ಅಂತ ಜನರಲಿ ಗೊತ್ತಿರೋದಿಲ್ಲ. ಸೊ ಅಂದರೆ ಜನರಲ್ ಇನ್ಫಾರ್ಮೇಷನು, ಫ್ಯಾಟ್ ಏನು, ಪ್ರೋಟೀನ್ ಏನು, ಕಾರ್ಬ್ ಏನು, ವಿಟಮಿನ್ ಮಿನರಲ್ಸ್ ಏನು, ಮ್ಯಾಕ್ರೋಸ್ ಏನು, ಇದೆಲ್ಲ ಒಬ್ಬೊಬ್ಬರಿಗೆ ಎಜುಕೇಟೆಡ್ ಪರ್ಸನ್ಗೆ ಅರ್ಥ ಆಗಿರುತ್ತೆ. ಬಟ್ ಆದರೂ ಕೂಡ ಅವ್ರ ಬಾಡಿಗೆ ಏನು ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ಸಾವಿರಾರು ಜನರ ಹತ್ರ ವರ್ಕ್ ಮಾಡಿರೋ ಒಬ್ಬರ ಕೋಚ್ ಹತ್ರ ವರ್ಕ್ ಮಾಡಿದಾಗ ಸೊ ನಾವು ಈಗಾಗಲೇ ಇಂಥ ಇಶ್ಯೂನ ಹಲವಾರು ಹ್ಯಾಂಡಲ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ಇವ್ರ ಬಾಡಿಗೆ ಏನು ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಕಾಂಪ್ಲಿಕೇಟೆಡ್ ಕೇಸಸ್ ಅಂದರೆ PCOS, PCOD, ಡಯಾಬಿಟೀಸ್, ಹೈಪೋಥೈರಾಯ್ಡ್, ಹೀಗೆ ಹಲವಾರು ಹೆಲ್ತ್ ಇಶ್ಯೂಸ್ ಇರೋರಿಗೆ ಕೂಡ ಟ್ರಾನ್ಸ್ಫಾರ್ಮ್ ಮಾಡಿದ್ದೀನಿ ನಾನು. ಸೊ ಅದಲ್ಲದೆ
ಏನು ಹೆಲ್ತ್ ಇಶ್ಯೂ ಇಲ್ದಿರೋರಿಗೆ ತುಂಬಾ ಈಸಿಯಾಗಿ ಬೇಗ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಪ್ರಕಾರ ನನಗೆ ಬರೋ 50% ಜನ ಕಾಂಪ್ಲಿಕೇಟೆಡ್ ಕೇಸಲ್ಲೇ ಬರ್ತಾರೆ. ಬಟ್ ಅದರಲ್ಲೂ ತುಂಬಾ ತಪ್ಪುಗಳು ಮಾಡಿ, ತುಂಬಾ ತಪ್ಪು ಪ್ರಯತ್ನಗಳು, ಕ್ರ್ಯಾಶ್ ಡಯಟ್ಸು, ಹಾಗೆ ಹಲವಾರು ತಪ್ಪು ಪ್ರಯತ್ನಗಳನ್ನ ಮಾಡಿ ಆಮೇಲೆ ನನ್ನ ಹತ್ರ ಬರ್ತಾರೆ. ಸೊ ಅದರಲ್ಲಿ ಅವ್ರ ಮೆಟಬಲಿಸಮ್ ತುಂಬಾ ಡ್ಯಾಮೇಜ್ ಆಗಿರತ್ತೆ ಅಷ್ಟರಲ್ಲಿ. ಸೊ ಅದನ್ನ ಫಸ್ಟ್ ಸರಿ ಮಾಡಿ ಮತ್ತೆ ಅವ್ರನ್ನ ಸರಿಯಾದ ದಾರಿನಲ್ಲಿ ನಡೆಸಿ ಒಂದು ಗುರಿ ತಲುಪಿಸೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಕೋಚಿಂಗ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳಿ. ಸೊ ಮೊದಲನೇದಾಗಿ ನಾನು ಆನ್ಲೈನ್ ಕೋಚಿಂಗ್ ಪ್ರೋಗ್ರಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಆನ್ಲೈನ್ ಕೋಚಿಂಗ್ ಪ್ರೋಗ್ರಾಮ್ನಲ್ಲಿ ನಾನು ಪ್ಲಾನ್ನಲ್ಲಿ ನಿಮಗೆ ಒಂದು ಕಸ್ಟಮೈಸ್ಡ್ ಡಯಟ್ ಚಾರ್ಟ್ ಅಂತ ಸಿಗುತ್ತೆ. ಕಸ್ಟಮೈಸ್ಡ್ ಡಯಟ್ ಚಾರ್ಟ್ ಅಂದರೆ ನಿಮ್ಮ ಬಾಡಿಗೆ ನಿಮಗೆ ವರ್ಕ್ ಆಗುವಂತಹ ಒಂದು ಡಯಟ್ ಚಾರ್ಟ್ ಇರುತ್ತೆ. ಸೊ ಡಯಟ್ ಚಾರ್ಟ್ ಅಂದರೆ ಇದು ಪ್ರೊಫೆಷ್ನಲಿ ಡಿಸೈನ್ ಆಗಿರುತ್ತೆ. ಒಂದು PDF ಟೆಂಪ್ಲೆಟಲ್ಲಿ ನಾನೇ ಕಸ್ಟಮೈಸ್ ಮಾಡಿ ನಾನೇ ನಿಮಗೆ ಕಳಿಸುವಂತಹ ಒಂದು ಡಯಟ್ ಚಾರ್ಟ್. ಇದು ಯಾವುದು ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಎಲ್ಲ ಅನ್ಎಜುಕೇಟೆಡ್ಸ್ ಎಲ್ಲ ಕಳಿಸ್ತಾರಲ್ಲ ಆ ಥರ ಕೋಚ್ ಅಲ್ಲ. ನಾನು ಪ್ರೊಫೆಷ್ನಲಿ ಕಾರ್ಪೊರೇಟ್ ಕಂಪ್ನಿನಲ್ಲಿ ಹಲವಾರು ವರ್ಷಗಳ ಕಾಲ ವರ್ಕ್ ಮಾಡಿದ್ದೀನಿ. ಸೊ ನಾನು ಏನೇ ಕೆಲಸ ಮಾಡಿದ್ರು ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ. ಅರ್ಥ ಏನು ಅಂದರೆ ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ ಆಗಲಿ, ನಿಮಗೆ ಒಂದು ಅರ್ಥ ಆಗೋ ಥರ ಈಸಿಯಾದ ಪ್ರೋಗ್ರಾಮ್ ಕಳಿಸೋದಕ್ಕೆ, ನಿಮಗೆ ಈಸಿಯಾಗಿ ಅದನ್ನ ಟೆಂಪ್ಲೆಟ್ನ ಫಾಲೋ ಮಾಡೋದಕ್ಕೆ ಎಲ್ಲದೂ ಈಸಿ ಆಗುತ್ತೆ. ಬಿಕಾಸ್ ಅದೆಲ್ಲದನ್ನು ಒಂದು PDF ಫೈಲ್ನಲ್ಲಿ ಇರುತ್ತೆ. ನಿಮ್ಮ ವಾಟ್ಸಪ್ಗೆ ನಾನು ಕಳಿಸ್ತೀನಿ. ಅದರಲ್ಲಿ ಪ್ರತಿಯೊಂದು ಮೀಲಲ್ಲೂ ಡಯಟ್ ಚಾರ್ಟ್ ಅಂದರೆ ಪ್ರತಿಯೊಂದು ಮೀಲಲ್ಲೂ ನಿಮಗೆ 3 ರಿಂದ 4 ಆಪ್ಷನ್ಗಳಿರುತ್ತೆ. ಬ್ರೇಕ್ಫಾಸ್ಟ್ ಅಂದರೆ 4 ಆಪ್ಷನು, ಡಿನ್ನರ್ ಅಂದರೆ 4 ಆಪ್ಷನು, ಲಂಚ್ ಅಂದರೆ 4 ಆಪ್ಷನು, ಈ ಥರ ಪ್ರತಿಯೊಂದರಲ್ಲೂ ಫುಡ್ ಆಪ್ಷನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 95% ಫುಡ್ ಆಪ್ಷನ್ನೇ ಇರುತ್ತೆ. ಸೊ ಇನ್ನು ಸಪ್ಲಿಮೆಂಟ್ಸ್ ಅಥವಾ ನ್ಯೂಟ್ರಿಷನ್ ಪ್ರಾಡಕ್ಟ್ ಈ ರೀತಿ ಏನಾದರೂ ರೆಕಮೆಂಡ್ ಮಾಡ್ತೀಯಾ ಅಂತ ಕೇಳ್ಬೋದು. ಪರ್ಸ್ನಲ್ ಆಗಿ ನನಗೂ ಯಾವ ನ್ಯೂಟ್ರಿಷನ್ ಕಂಪನಿಗಳಿಗೂ ಏನೂ ಸಂಬಂಧ ಇಲ್ಲ. ಬಟ್ ನಿಮ್ಮ ಬಾಡಿಗೆ ಯಾವುದಾದ್ರೂ ವಿಟಮಿನ್ ಡೆಫಿಷಿಯನ್ಸಿ ಇದ್ದರೆ, ಅಂದರೆ ವಿಟಮಿನ್ D ಆಗ್ಬೋದು, B12 ಆಗ್ಬೋದು, ಈ ಥರ ಯಾವುದಾದ್ರೂ ಡೆಫಿಷಿಯನ್ಸಿ ಅಂತ ಇದ್ದರೆ ಅದನ್ನು ಬೇಕಿದ್ರೆ ರೆಕಮೆಂಡ್ ಮಾಡ್ತೀನಿ. ಹಾಗೆ ಹೆಲ್ತ್ ಸಪ್ಲಿಮೆಂಟ್ಸ್ ಥರ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಒಂದಿಷ್ಟು ರೆಕಮೆಂಡ್ ಮಾಡ್ಬೋದು. ಬಟ್ ಅದನ್ನ ತಗೋಬೇಕು ಅನ್ನೋದೇನು ಮ್ಯಾಂಡೇಟರಿ ಇಲ್ಲ. ಕನ್ನಡಿಗರಿಗೆ ಇದೊಂದು ಡೌಟ್ ಇರುತ್ತೆ, ಇದು ಯಾವುದಾದ್ರೂ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇರೋ ಅಂತ. ಇಲ್ಲ, ನನಗೂ ಯಾವ ಪ್ರಾಡಕ್ಟ್ ಕಂಪ್ನಿಗಳಿಗೂ ಏನೂ ಸಂಬಂಧ ಇಲ್ಲ. ನಾವು ಇಲ್ಲಿ ಕಲಿಸೋದು ಒಂದು ಆರೋಗ್ಯಕರ ಜೀವನ ಶೈಲಿ, ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯಟಿಂದ ಹೇಗೆ ನಿಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅನ್ನೋದನ್ನ. ಹಾಗೆ ಪ್ರೋಟೀನ್ ಕೆಲವೊಂದ್ಸಲ ಕೆಲವೊಬ್ಬರಿಗೆ ಅವಶ್ಯಕತೆ ಬರ್ಬೋದು. ಅಂದರೆ ಈಗ ಒಬ್ಬರು ವೆಜಿಟೇರಿಯನ್ನು, ಎಗ್ ತಿನ್ನಲ್ಲ, ಕಾಳು ತಿನ್ನಲ್ಲ, ಹಾಗೆ ಹೀಗೆ ಹಲವಾರು ಲಿಮಿಟೇಷನ್ಸ್ ಇರುತ್ತೆ ಅವರಿಗೆ. ತುಂಬ ಆ ಫುಡ್ ತಿನ್ನಲ್ಲ, ಈ ಫುಡ್ ತಿನ್ನಲ್ಲ ಅಂತ. ಅಂಥವ್ರಿಗೆ ಬೇಕಾದರೆ ಪ್ರೋಟೀನ್ ಅವಶ್ಯಕತೆ ಬಂದರೆ ನಾನೇ ನಿಮಗೆ ಒಂದು 2-3 ಬ್ರ್ಯಾಂಡ್ಗಳನ್ನ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಯಾವುದಾದ್ರೂ ನೀವು ಚಾಯ್ಸ್ ಮಾಡ್ಬೋದು. ನೀವು ಅದು ತಗೊಳ್ಳೇಬೇಕು ಅಂತಿಲ್ಲ. ನಿಮ್ಮ ಆಹಾರದಲ್ಲಿ ನಿಮಗೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಹೆಲ್ದಿ ಫ್ಯಾಟ್ಗಳು ಬೇಕು, ಅದೆಲ್ಲ ಸಿಗ್ತಿದೆ ಅಂದಾಗ ನಿಮಗೆ ಹೊರಗಡೆ ಪ್ರೋಟೀನ್ಗಳ ಅವಶ್ಯಕತೆ ಬರೋದಿಲ್ಲ. ಬಟ್ ನಿಮಗೆ ಅದರಲ್ಲಿ ನೀವು ಅದು ತಿನ್ನಲ್ಲ, ಇದು ತಿನ್ನಲ್ಲ, ಹಾಗೆ ನಿಮಗೆ ತುಂಬ ಜನರಿಗೆ ತುಂಬ ಆಹಾರದ ಚಾಯ್ಸಸ್ ಇರುತ್ತೆ. ಸೊ ಅಂಥ ಕ್ಷಣಗಳಲ್ಲಿ ಅವಶ್ಯಕತೆ ಬರ್ಬೋದು. ಸೊ ಅದೇನು ಇಂಪಾರ್ಟೆಂಟ್ ಅಂತ ಅಲ್ಲ, ಅದು ಕೆಲವೊಬ್ಬರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಬರೀ 100% ನ್ಯಾಚುರಲ್ ಡಯಟ್ ಇಂದ ಕೂಡ ನೀವು ಟ್ರಾನ್ಸ್ಫಾರ್ಮ್ ಆಗ್ಬೋದು. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಎಷ್ಟೋ ಜನರನ್ನ ನಾನು ಆ ಥರ ಟ್ರಾನ್ಸ್ಫಾರ್ಮ್ ಮಾಡಿದ್ದೀನಿ. ಸೊ ಅದಾದಮೇಲೆ ವೀಕ್ಲಿ ವಾಟ್ಸಪ್ ಆಕ್ಸೆಸ್ ಟು ಕಿರಣ್ ಅಂತ ಬರೆದಿದ್ದೀನಿ. ಸೊ ವೀಕ್ಲಿ ವಾಟ್ಸಪ್ ಆಕ್ಸೆಸ್ ಟು ಕಿರಣ್ ಅಂದರೆ ನನಗೆ ಪ್ರತಿ ವಾರ ನೀವು ವಾಟ್ಸಪ್ ಮಾಡ್ಬೋದು. ಪ್ರತಿ ವಾರ ನೀವು ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ಆ ವಾರದಲ್ಲಿ ಏನೇನು ಮಾಡಿದ್ರಿ ಅಂತ ಅಪ್ಡೇಟ್ ಮಾಡಿ, ಮುಂದಿನ ವಾರ ಏನೇನು ಮಾಡಬೇಕು ಅಂತ ಪ್ರತಿ ವಾರ ಒಂದೊಂದು ಕಾಲ್ ಅಂತಿರುತ್ತೆ. ಆ ಕಾಲ್ನಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀವಿ. ಈ ಕಾಲ್ ತುಂಬ ಇಂಪಾರ್ಟೆಂಟ್. ಜಸ್ಟ್ ಡಯಟ್ ಪ್ಲ್ಯಾನ್ ತೊಗೊಂಡು, ವರ್ಕೌಟ್ ಪ್ಲ್ಯಾನ್ ತೊಗೊಂಡ್ಬಿಟ್ರೆ ಯಾರು 100% ಅದನ್ನ ಫಾಲೋ ಮಾಡೋದಿಲ್ಲ. ಅದು ಪ್ರತಿ ವಾರ ಫಾಲೋ ಅಪ್ ಮಾಡಿ ನನ್ನ ಹತ್ರ ಕಾಲ್ನಲ್ಲಿ ಕಲೆಕ್ಟ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಸೈಕಲಾಜಿಕಲಿ ನೀವು ಸ್ವಲ್ಪ ಮೋಟಿವೇಟೆಡ್ ಆಗಿರ್ತೀರಾ. ನೀವು ಸರಿಯಾದ ದಾರಿನಲ್ಲಿ ನೀವು ಹೋಗ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಏನೋ ತಪ್ಪುಗಳು ಮಾಡ್ತಿರಲ್ಲ, ಅಥವಾ ನೀವೇನಾದರೂ ತಪ್ಪುಗಳು ಮಾಡ್ತಿದ್ದೀರಾ ಅಂದರೂ ನಾನು ಹೇಳ್ಬಿಡ್ತೀನಿ, ನೀವು ಅದು ಮಾಡ್ತಿರೋ ತಪ್ಪು, ಇದು ಮಾಡ್ತಿರೋ ತಪ್ಪು ಅಂತ. ಸೊ ಅವಾಗ ನೀವು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದೀರಾ, ತಪ್ಪು ಮಾಡ್ತಿದ್ದೀರಾ ಅಂತ ಕರೆಕ್ಟಾಗಿ ಐಡಿಯಾ ಇರುತ್ತೆ. ನೆಕ್ಸ್ಟ್ ಬಂದು ವರ್ಕೌಟ್ ಪ್ಲ್ಯಾನ್. ಮನೆಯಲ್ಲಿ ವರ್ಕೌಟ್ ಮಾಡಬೇಕು ಅಂತಿರೋರಿಗೆ ಒಂದಿಷ್ಟು ವಿಡಿಯೋ ಫೈಲ್ಗಳನ್ನ ಕೊಟ್ಟಿರ್ತೀನಿ. ವರ್ಕೌಟ್ ಸೀಕ್ವೆನ್ಸು, ಪ್ರತಿಯೊಂದು ಎಕ್ಸಸೈಸ್ ಕೆಳಗಡೆ ವಿಡಿಯೋ ಫೈಲ್ಗಳಿರುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ನೀವು ಅದರಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದನ್ನ ನೀವು ಫಾಲೋ ಮಾಡಬೇಕು. ಹಾಗೆ ಕೆಲವೊಂದು 1 ಅವರ್ ವಿಡಿಯೋಸು ಇರುತ್ತೆ, ಅದನ್ನ ನೀವು ಫಾಲೋ ಮಾಡಬೇಕು. ಈ ಎಕ್ಸಸೈಸ್ ವಿಡಿಯೋಸು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನೀವು ತುಂಬ ಬಿಗಿನರ್ ಆಗಿದ್ರೆ ನಿಮಗೆ ತುಂಬ ಕಡಿಮೆ ಲೋ ಇಂಟೆನ್ಸಿಟಿ ವರ್ಕೌಟ್ ಇರುತ್ತೆ. ಹಾಗೆ ನೀವು ತುಂಬ ಅಡ್ವಾನ್ಸ್ಡ್ ಆಗಿದ್ರೆ ಹೈ ಇಂಟೆನ್ಸಿಟಿ ವರ್ಕೌಟ್ ಇರುತ್ತೆ. ಸೊ ಅದು ಸ್ಟೆಪ್ ಬೈ ಸ್ಟೆಪ್, ಬೇಬಿ ಸ್ಟೆಪ್ಸ್ ಅಂತಾರಲ್ಲ. ಅಂದರೆ ನೀವು ಫಸ್ಟ್ ವೀಕಲ್ಲಿ ನಿಮಗೆ ಸ್ವಲ್ಪ ಕಡಿಮೆ, ನೀವು ತುಂಬ ಬಿಗಿನರ್ ಆಗಿದ್ರೆ ಫಸ್ಟ್ ವೀಕಲ್ಲಿ ನಿಮಗೆ ಕಡಿಮೆ ವರ್ಕೌಟ್ಗಳು ಕೊಟ್ಟು ನಿಧಾನವಾಗಿ ಅದನ್ನು ನಿಮ್ಮ ಫೀಡ್ಬ್ಯಾಕ್ ತಗೊಂಡು ನೀವು ಏನೇನು ಮಾಡ್ತಿದ್ದೀರಾ,
ಹೆಂಗೆ ಅನ್ನಿಸ್ತಿದೆ ನಿಮಗೆ ಅದನ್ನ ಕೇಳಿಕೊಂಡು ಅದನ್ನ ಅಪ್ಡೇಟ್ ಮಾಡ್ತೀನಿ. ಅಂದರೆ ಸುಮ್ಮನೆ ಏನೋ ರ್ಯಾಂಡಮ್ ಟೆಂಪ್ಲೇಟ್ ಡೌನ್ಲೋಡ್ ಮಾಡೋ ಥರ ಅಲ್ಲ, ಇದು ನಿಮಗೆ ಬೇಕಾದ ಥರ ರೀತಿಯಲ್ಲಿ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ ವರ್ಕೌಟ್ ಪ್ಲ್ಯಾನ್ಸು. ಹಾಗೆ ಜಿಮ್ಗೆ ಹೋಗೋರಿಗೆ ನಾನು ಏನಾದ್ರು 6 ಪ್ಯಾಕ್ ಮಾಡ್ತಿದ್ದೀನಿ ಅಥವಾ ನಾನು ಒಳ್ಳೆ ಬಾಡಿ ಬಿಲ್ಡ್ ಮಾಡಬೇಕು ನ್ಯಾಚುರಲ್ ಆಗಿ ಅಂಥವ್ರಿಗೂ ಕೂಡ ಜಿಮ್ ವರ್ಕೌಟ್ ಪ್ಲ್ಯಾನ್ಗಳಿರುತ್ತೆ. ಹಾಗೆ ಡಯೆಟಲ್ಲೂ ಕೂಡ ಡಿಫ್ರೆಂಟ್ ಸ್ಟೇಜಲ್ಲಿ ಡಿಫ್ರೆಂಟ್ ಡಯೆಟ್ಗಳಿರುತ್ತೆ. ಅಂದರೆ ಒಂದು ಡಯೆಟ್ ನಾನು ಕೊಟ್ಟರೆ ಒಂದು ಟಾರ್ಗೆಟ್ ಕೊಟ್ಟಿರ್ತೀನಿ, ಒಂದು 4-5 kg ಇದರಲ್ಲಿ ಕಡಿಮೆ ಮಾಡು ಅಥವಾ ಒಂದು 4-5% ಫ್ಯಾಟ್ ಇದರಲ್ಲಿ ಕಡಿಮೆ ಮಾಡು, ಆಮೇಲೆ ನಿಮಗೆ ಡಯೆಟ್ಸ್ ಚೇಂಜ್ ಆಗುತ್ತೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಡಯೆಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಗ್ರೋಸರಿ ಶಾಪಿಂಗ್ ಲೀಸ್ಟ್ ಅಂತ. ನೀವು ಏನೇನು ಗ್ರೋಸರಿ ಪರ್ಚೇಸ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಗ್ರೋಸರಿ ಅಂದರೆ ನಿಮ್ಮ ಮನೆಗೆ ಬೇಕಾಗಿರೋ ಅಡುಗೆಗೆ ಬೇಕಾಗಿರೋ ಸಾಮಾನುಗಳ ಒಂದು ಲೀಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ಏನಂದರೆ ಹೆಲ್ದಿ ಕುಕಿಂಗ್ ವಿಡಿಯೋ ಲಿಂಕ್ಸ್ ಅಂತ. ಅಂದರೆ ಒಂದಿಷ್ಟು ರೆಸಿಪಿಗಳು, ಪ್ರತಿಯೊಂದು ಆಹಾರದಲ್ಲೂ ಏನೇನು ಡಿಫ್ರೆಂಟ್ ರೆಸಿಪೀಸ್ ಇರುತ್ತೆ ಅದರದ್ದೊಂದು ಶಾರ್ಟ್ ಲಿಸ್ಟೆಡ್ ಯೂಟ್ಯೂಬ್ ಫೈಲ್ಸ್ಗಳಿರುತ್ತೆ. ಅಂದರೆ ಯೂಟ್ಯೂಬ್ ಲಿಂಕ್ಸ್ ಇರುತ್ತೆ ಪ್ರತಿಯೊಂದು ಆಹಾರದಲ್ಲೂ ಏನೇನು ಹೆಲ್ದಿ ರೆಸಿಪೀಸ್ ಮಾಡ್ಕೋಬೋದು ಅಂತ, ಜಸ್ಟ್ ಒಂದು ಐಡಿಯಾಗೆ ಯಾವ ಥರ ಕುಕ್ ಮಾಡ್ಬೋದು ಅನ್ನೋ ಐಡಿಯಾಗೆ. ಸೊ ನೆಕ್ಸ್ಟ್ ಆಫ್ಟರ್ ಫಸ್ಟ್ ಟರ್ಮ್ ಕಂಪ್ಲೀಷನ್ ರಿನ್ಯೂವಲ್ ಅಂತ ಆಗ್ತೀರಾ. ನೆಕ್ಸ್ಟ್ ಬಂದು ಕನ್ಸಲ್ಟೇಷನ್ ವರ್ಕಿಂಗ್ ಅವರ್ಸ್ ಅಂತ. ಅಂದರೆ ನೀವು ಯಾವ ಟೈಮಲ್ಲಿ ನನ್ನ ಪ್ರತಿ ವಾರ ಕನೆಕ್ಟ್ ಮಾಡೋದು ಅಂದರೆ, ಸೊ 10 ರಿಂದ 6 ಗಂಟೆ ತನಕ ಸೋಮವಾರದಿಂದ ಶುಕ್ರವಾರ ತನಕ ನಾನು ವಾಟ್ಸಪ್ಪಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ನಿಮಗೆ. ಅಂದರೆ ನನ್ನ ಪ್ರೋಗ್ರಾಮ್ ಏನಿದೆ ಅದು ಜಾಯ್ನ್ ಆದಮೇಲೆ ನಿಮಗೆ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ನಿಮಗೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಏನು ತೊಂದರೆಗಳಿರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಸಪೋರ್ಟ್. ಅಂದರೆ ನನಗೆ ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ. ಸೊ ಅದು ಬಿಟ್ಟು ತೆಲುಗು ಅರ್ಥ ಆಗುತ್ತೆ, ತಮಿಳು ಅರ್ಥ ಆಗುತ್ತೆ, ಮಲಯಾಳಮು ಸ್ವಲ್ಪ ಅರ್ಥ ಆಗುತ್ತೆ. ಅಂದರೆ ಕಪಲ್ ಜಾಯ್ನಿಂಗ್ ಟುಗೆದರ್ ವಿಲ್ ಗೆಟ್ ಡಿಸ್ಕೌಂಟ್. ಅಂದರೆ ಈಗ ಒಂದೇ ರೂಫ್ನಲ್ಲಿ ಇರುವಂತಹ ಇಬ್ಬರು, ಅಂದರೆ ಗಂಡ ಹೆಂಡತಿ ಅಥವಾ ಅಮ್ಮ ಮಗಳು ಅಥವಾ ಮಗ ಅಪ್ಪ ಅಥವಾ ಈ ರೀತಿ ಇಬ್ಬರು ಒಂದೇ ಮನೆಯಲ್ಲಿ ಇರುವಂಥ ಇಬ್ಬರು ಜಾಯ್ನ್ ಆದರೆ 10% ಡಿಸ್ಕೌಂಟ್ ಇರುತ್ತೆ. ಯಾಕಂದರೆ ಸ್ವಲ್ಪ ಸಮಯ ಉಳಿಯತ್ತಲ್ಲಿ. ನಾನು ಏನೇ ಚಾರ್ಜ್ ಮಾಡಿದ್ರು ನನ್ನ ಸಮಯಕ್ಕೆ ಚಾರ್ಜ್ ಮಾಡ್ತಾ ಇರ್ತೀನಿ. ಸೊ ಅಂದರೆ ನಾನು ಪರ್ಸ್ನಲ್ ಆಗಿ ಟ್ರೈನ್ ಮಾಡಿದ್ರೆ ಯಾರಿಗಾದರೂ ಅದಕ್ಕೆ ತುಂಬ ಸಮಯ ಖರ್ಚಾಗುತ್ತೆ. ಇದೇ ಪ್ರೋಗ್ರಾಮ್ ಇಲ್ಲಿ ಏನೇನು ಪ್ರೋಗ್ರಾಮ್ಗಳನ್ನ ನಾನು ಕೊಡ್ತೀನಿ ಇದೇ ರೀತಿ ಪ್ರೋಗ್ರಾಮ್ಗಳಿರುತ್ತೆ ನಾನು ಪರ್ಸ್ನಲ್ ಆಗಿ ಟ್ರೈನ್ ಮಾಡಿದ್ರು. ಬಟ್ ನನ್ನ ಸ್ಟುಡಿಯೋ ಏನಿದೆ ಅದು ಸ್ವಲ್ಪ ಕ್ಲಾಸಿ ಆಗಿದೆ, ಅದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗು. ಸೊ ಅದನ್ನು ಕಲಿಸೋದು ಸ್ವಲ್ಪ ಕಷ್ಟ ಆನ್ಲೈನಲ್ಲಿ. ಬಟ್ ನಾನು ಆನ್ಲೈನಲ್ಲಿ ಕಲಿಸೋದು ತುಂಬ ಈಸಿ ಆಗಿರುವಂತಹ ಮೆಥಡ್ಗಳು. ಸೊ ಆನ್ಲೈನ್ ಕೋಚಿಂಗ್ ಅಂದರೆ ನಾನು ಬಂದೇನು ನಿಮಗೆ ಕ್ಲಾಸ್ ಎಲ್ಲ ಮಾಡೋದಿಲ್ಲ, ನಾನು ವಿಡಿಯೋ ಟೂಲ್ಗಳು ಕೊಟ್ಟಿರ್ತೀನಿ, ವರ್ಕೌಟ್ ಪ್ಲ್ಯಾನ್ಗಳು ಕೊಟ್ಟಿರ್ತೀನಿ, ನೀವಾಗೆ ಅದನ್ನ ಮಾಡಬೇಕು. ಬಟ್ ಹಿಂದೆ ಗುರು ಥರ ನಿಮ್ಮನ್ನು ಸರಿಯಾದ ದಾರಿನಲ್ಲಿ ಗೈಡ್ ಮಾಡೋದಕ್ಕೆ ಮೆಂಟರ್ ಥರ ನಾನಿರ್ತೀನಿ. VIP ಪ್ಲ್ಯಾನ್ ಏನು ಅಂದರೆ, ಸೊ ಇವಾಗ ಪ್ರೋಗ್ರಾಮ್ ವೈಸು ಎಲ್ಲದು ಈಗ ಏನೇನು ಪ್ರೋಗ್ರಾಮ್ ಹೇಳಿದೆ ಅದೆಲ್ಲದು VIP ಪ್ಲ್ಯಾನಲ್ಲಿ ಇರುತ್ತೆ. ಆದರೆ ನಿಮಗೆ ಅನಿಸುತ್ತೆ ವಾರಕ್ಕೊಂದ್ಸಲ ನನಗೆ ಕಾಲ್ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ನನ್ನ ಹತ್ರ ಡೌಟ್ಸ್ಗಳಿರುತ್ತೆ, ಕ್ವಶನ್ಗಳಿರುತ್ತೆ ಅಂದರೆ ಅಂಥವ್ರಿಗೆ VIP ಪ್ಲ್ಯಾನ್ ಅಂತಿರುತ್ತೆ. ಬಟ್ ಹಾಗೆ VIP ಪ್ಲ್ಯಾನಲ್ಲಿ ಇನ್ನೂ 2 ಅಡ್ವಾಂಟೇಜ್ ಏನಂದರೆ, ಇದು VIP ಪ್ಲ್ಯಾನ್ ಅಂತ ಇದ್ರೆ ಸೊ ಇದರಲ್ಲಿ ಹೇಳಿರೋ ಥರ ವರ್ಕೌಟ್ ಪ್ರೋಗ್ರಾಮು, ಗ್ರೋಸರಿ ಲೀಸ್ಟು, ಆಮೇಲೆ ಕುಕಿಂಗ್ ವಿಡಿಯೋಸು, ಹೀಗೆ ಎಲ್ಲದೂ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೊಂದು ಫ್ಲೆಕ್ಸಿಬಿಲಿಟಿ ಏನು ಅಂದರೆ ವರ್ಕಿಂಗ್ ಅವರ್ಸ್ ಅಂದರೆ ಡಿಫ್ರೆನ್ಸ್ ಇದೆ ಸ್ಟ್ಯಾಂಡರ್ಡ್ ಪ್ಲ್ಯಾನ್ಗೂ VIP ಪ್ಲ್ಯಾನ್ಗೂ. ಇದಕ್ಕೆ ಕಾರಣ ಏನು ಅಂದರೆ ಹೊರಗಡೆಯಿಂದ US UK ಇಲ್ಲಿಂದೆಲ್ಲ ಜಾಯಿನ್ ಆಗೋರು ಜನರಲಿ ತುಂಬ ಲೇಟ್, ನನಗೆ ರಾತ್ರಿ ಆದಾಗ ಅವ್ರು ಕಾಲ್ ಮಾಡ್ತಾರೆ ಅಥವಾ ನನಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದಾಗ ಅವ್ರು ಕಾಲ್ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವರಿಗೆ ಇದು ಸೂಟ್ ಆಗುತ್ತೆ ಜನರಲಿ. ಅಥವಾ ಯಾರಿಗಾದ್ರೂ ಜಾಸ್ತಿ ಮೆಸೇಜ್ ಹಾಕಬೇಕು, ಬೇಕು, ರಿನ್ಯೂವಲ್ಗೆ ಕಡಿಮೆ ಡಿಸ್ಕೌಂಟ್ ಬೇಕು ಅಂಥವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ನಿಮ್ಮ ಡಿಸಿಷನ್ನು ನೀವು ಡಿಸೈಡ್ ಮಾಡಿ ಆಮೇಲೆ ಕನೆಕ್ಟ್ ಮಾಡಿ ನನಗೆ. ಇದೆಲ್ಲ ಕೋಚಿಂಗ್ ಪ್ಯಾಕೇಜಸ್ ಏನಿದೆ ಇನ್ನು ಕಡಿಮೆ ಬೆಲೆಯಲ್ಲಿ ಎಲ್ರಿಗೂ ಸಿಗಬೇಕು ಅಂತ ನಾವು ಟೀಮ್ ಕೋಚಿಂಗ್ ಪ್ಲ್ಯಾನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಬೇಸಿಕ್ ಪ್ಲ್ಯಾನ್ ಅಂತಿರುತ್ತೆ, ಅದರಲ್ಲಿ 8 ವೀಕ್ಸ್ ಡ್ಯೂರೇಷನು 12,500. ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಅಂತಿರುತ್ತೆ, ಅದರಲ್ಲಿ 12 ವೀಕ್ ಡ್ಯೂರೇಷನ್ನು 20,000. ಈ 2 ಪ್ಲ್ಯಾನ್ಗಳನ್ನ ನನ್ನ ಟೀಮ್ ಏನಿದೆ, ನನ್ನ ಟೀಮ್ನಲ್ಲಿರುವಂತಹ ಕೋಚ್ ಮತ್ತು ನ್ಯೂಟ್ರಿಷನಿಸ್ಟ್ಗಳು ಅವರು ನಿಮಗೆ ಇದನ್ನು ಕೋಚ್ ಮಾಡ್ತಾರೆ. ಅಂದರೆ ಈ ವಿಡಿಯೋದ ಹಿಂಭಾಗದಲ್ಲಿ ಏನೇನು ಹೇಳಿದೆ, ನಾವು ಹೇಗೆ ಕೋಚ್ ಮಾಡ್ತೀವಿ, ಏನೇನು ಕೊಡ್ತೀವಿ, ಡಯಟು, ವರ್ಕೌಟು, ಎಕ್ಸಸೈಸ್ ಪ್ರೋಗ್ರಾಮು, ಪ್ರತಿ ವಾರ ಕಾಲ್ಸು ಎಲ್ಲದೂ ಈ 2 ಪ್ಲ್ಯಾನ್ನಲ್ಲೂ ನಿಮಗೆ ಕಡಿಮೆ ಬೆಲೆಗೆ, ಅಂದರೆ ನಾನೇನು ಚಾರ್ಜ್ ಮಾಡ್ತೀನಿ ಅದರ 50% ಕಡಿಮೆ ಬೆಲೆಗೆ ನಿಮಗೆ ಇದರಲ್ಲಿ ಸಿಗುತ್ತೆ. ಓನ್ಲಿ ವ್ಯತ್ಯಾಸ ಏನು ಅಂದರೆ ಇದರಲ್ಲಿ ನಾನು ನಿಮ್ಮ ಹತ್ರ ಯಾವುದೇ ಇಂಟ್ರ್ಯಾಕ್ಷನ್ ಅಥವಾ ನಾನು ನಿಮ್ಮ ಹತ್ರ ಯಾವುದೇ ಕಾಲ್ನಲ್ಲಿ ಕನೆಕ್ಟ್ ಮಾಡೋದಿಲ್ಲ. ನನ್ನ ಟೀಮ್
ನನ್ನ ಟೀಮ್ನಲ್ಲಿ ಕೋಚ್ಗಳು ಯಾರಿರ್ತಾರೆ ಅವರು ನಿಮ್ಮ ಹತ್ರ ಕನೆಕ್ಟ್ ಮಾಡ್ತಾರೆ. ನಿಮಗೆ ಅಂತಲೇ ಒಬ್ಬರು ಡೆಡಿಕೇಟೆಡ್ ಕೋಚ್ನ ನಾವು ಅಸೈನ್ ಮಾಡಿರ್ತೀವಿ. ನಿಮ್ಮ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಫಾಲೋ ಅಪ್ನ ಅವರು ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ನಾನಿವಾಗ ಸ್ಟ್ಯಾಂಡರ್ಡ್ ಪ್ಲ್ಯಾನು VIP ಪ್ಲ್ಯಾನ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಂದರೆ, ಸೊ ಈ ನಂಬರ್ ಏನಿದೆ, ಈ ನಂಬರ್ಗೆ ಕಾಲ್ ಮಾಡಬೇಡಿ. ತುಂಬ ಜನ ಕಾಲ್ ಮಾಡಿ ಟೈಮ್ ಪಾಸ್ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ವಾಟ್ಸಪ್ ಮಾಡಿ. ಓಕೆ, ವಾಟ್ಸಪ್ ಮೆಸೇಜ್ ಮಾಡಿ. ವಾಟ್ಸಪ್ ಮೆಸೇಜ್ ಯಾವ ಥರ ಮಾಡಿ ಅಂದರೆ, ಈ 8 ಇನ್ಫಾರ್ಮೇಷನ್ನ ನನಗೆ ಟೈಪ್ ಮಾಡಿ ಕಳಿಸಿ ನೀವು. ಓಕೆ, ಸೊ ಈ 8 ಇನ್ಫಾರ್ಮೇಷನ್ನ ಕಾಪಿ ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲಿ ಕಾಪಿ ಮಾಡಬೇಕು ಅಂತ, ಅಥವಾ ಇದು ನನ್ನ ವೆಬ್ಸೈಟಲ್ಲೂ ಸಿಗುತ್ತೆ. ಸೊ ಹೌ ಟು ಬುಕ್ ಫ್ರೀ ಇಂಟ್ರೊಡಕ್ಷನ್ ಕಾಲ್ ಅಂತ ಒಂದು ಲಿಂಕ್ ಇದೆ, ಅಲ್ಲೂ ಈ ಡೀಟೇಲ್ಸ್ ಇರುತ್ತೆ. ಅದನ್ನು ನೀವು ಫಿಲ್ ಮಾಡಿ ಕಳಿಸಿದ್ರೆ ನೇಮು, ಹೈಟು, ವೆಯ್ಟು, ಯಾವ ಪ್ಯಾಕೇಜ್ ತಗೋಬೇಕು ಅಂತಿದ್ದೀರಾ, ನಿಮಗೆ ಏನು ಹೆಲ್ತ್ ಇಶ್ಯೂಸ್ ಇದೆ, ನೀವು ನನ್ನ ವೆಬ್ಸೈಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಇದಿಷ್ಟು ಇನ್ಫಾರ್ಮೇಷನ್, ಇದಿಷ್ಟು ನೀವು ಕರೆಕ್ಟಾಗಿ ಕಳಿಸಿದ್ರಿ ಅಂದರೆ ನನಗೆ ಗ್ಯಾರಂಟಿ ಆಗಿಬಿಡುತ್ತೆ ಇವರು ಟೈಮ್ ಪಾಸ್ ಪಾರ್ಟಿ ಅಲ್ಲ, ಸೀರಿಯಸ್ ಪಾರ್ಟಿ, ಇವರಿಗೆ ನಾನು ಕಾಲ್ ಮಾಡಿ ನನ್ನ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ. ಅಂದರೆ ನನಗೆ ಒಂದು 5-10 ನಿಮಿಷನೂ ತುಂಬ ಇಂಪಾರ್ಟೆಂಟು. ನೀವು ನನ್ನ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಬಟ್ ವೆಬ್ಸೈಟ್ನಲ್ಲಿ ಜಾಯ್ನ್ ಆಗೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ಅಥವಾ ಜಾಯ್ನ್ ಆಗೋದಕ್ಕೆ ಮುಂಚೆ ನನ್ನ ಹತ್ರ ಒಂದು ಸಲ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ನೀವು ಮೇಲೆ ಕೇಳಿರುವಂತಹ ಇನ್ಫಾರ್ಮೇಷನ್ನ ಈ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ನನ್ನ ಟೀಮ್ನಿಂದ ನಿಮ್ಮ ಹತ್ರ ಯಾರಾದರೂ ಕೋಆರ್ಡಿನೇಟ್ ಮಾಡಿ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಸ್ತಾರೆ. ಸೊ ನಾನು ಒಂದು 5 to 10 ಮಿನಿಟ್ಸ್ದು ಒಂದು ಇಂಟ್ರೊಡಕ್ಷನ್ ಕಾಲ್ ಅಂತ ಮಾಡ್ತೀನಿ. ಸೊ ಅದರಲ್ಲಿ ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೋಬೋದು. ಹಾಗೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ, ಕ್ವಶನ್ಗಳಿದ್ರೆ, ಕ್ಲಾರಿಫಿಕೇಷನ್ ಇದ್ದರೆ ಕೇಳ್ಬೋದು. ಈ ಕಾಲು ನೀವು ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ಮಾತ್ರ. ಸೊ ಅದಾದಮೇಲೆ ಕಾಲ್ನಲ್ಲಿ ಡಿಸ್ಕಸ್ ಎಲ್ಲ ಆದಮೇಲೆ ನಾನು ನಿಮಗೆ ನಿಮ್ಮ ಇಮೇಲ್ ID ಕೇಳ್ತೀನಿ. ಸೊ ಆ ಇಮೇಲ್ಗೆ ನಿಮ್ಮ ಇಮೇಲ್ಗೆ ನಾನೊಂದು ಬೇಸಿಕ್ ಕ್ವಶನೇರ್ ಕಳಿಸ್ತೀನಿ. ಆ ಬೇಸಿಕ್ ಕ್ವಶನೇರಲ್ಲಿ ಏನಿರುತ್ತೆ ಅಂದರೆ, ನಿಮ್ಮ ಪ್ರೋಗ್ರಾಮ್ ಪ್ರಿಪೇರ್ ಮಾಡೋಕ್ಕೆ ಬೇಕಾಗಿರುವಂತಹ ಬೇಸಿಕ್ ಡೀಟೇಲ್ಸ್, ಹಾಗೆ ಪೇಮೆಂಟ್ ಮೋಡ್, ಪೇಮೆಂಟ್ ಡೀಟೇಲ್ಸ್, Paytm, ಫೋನ್ಪೇ, ಗೂಗಲ್ ಪೇ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಹಾಗೆ ಒಂದಿಷ್ಟು ಇನ್ಫಾರ್ಮೇಷನ್ ನನಗೆ ಬೇಕಾಗುತ್ತೆ ನಿಮ್ಮ ಪ್ರೋಗ್ರಾಮ್ ಪ್ರಿಪೇರ್ ಮಾಡೋದಕ್ಕೆ. ಅದಿಷ್ಟು ಡೀಟೇಲ್ನ ನನಗೆ ಕಳಿಸಿದ್ಮೇಲೆ ನಾನು ನಿಮ್ಮ ಪ್ರೋಗ್ರಾಮ್ನ ಒಂದು 24 ಗಂಟೆನಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಸೊ ಆ ಪ್ರೋಗ್ರಾಮ್ ಕಳಿಸಾದ್ಮೇಲೆ ನಿಮಗೆ ನಾನು ಮತ್ತೆ ಕಾಲ್ ಮಾಡಿ ಒಂದು 20 ಮಿನಿಟ್ಸ್ to 30 ಮಿನಿಟ್ಸು ಇಂಡಕ್ಷನ್ ಕಾಲ್ ಅಂತ ಮಾಡ್ತೀನಿ. ಅಂದರೆ ಕಂಪ್ಲೀಟಾಗಿ ನಾನು ಏನೇನು ಪ್ರೋಗ್ರಾಮ್ ಕಳಿಸಿರ್ತೀನಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಕಾಲ್ ಅಂತ ಮಾಡ್ತೀನಿ. ಸೊ ಅದಾದ ನಂತರ ಪ್ರತಿ ವಾರ ನೀವು ಯಾವ ಪ್ರೋಗ್ರಾಮ್ ಚೂಸ್ ಮಾಡಿರ್ತೀರೋ ಅದ್ರ ಪ್ರಕಾರ, ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಆಗಿದ್ದರೆ ಪ್ರತಿ ವಾರ ಒಂದೊಂದು ಕನ್ಸಲ್ಟೇಷನ್ ಕಾಲ್ ಅಂತಿರುತ್ತೆ. ಹಾಗೆ VIP ಪ್ಲ್ಯಾನ್ ಅಂದರೆ ನಿಮಗೆ ರೆಗ್ಯುಲರಾಗಿ ಏನಾದರೂ ಕ್ವಶನ್ಸ್ ಆ್ಯಂಡ್ ಕನ್ಸರ್ನ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು, ಕೇಳ್ಬೋದು. VIP ಪ್ಲ್ಯಾನ್ ಆಗಿದ್ದರೆ ಅದರಲ್ಲೂ ಕೂಡ ವಾರದಲ್ಲಿ ಕನ್ಸಲ್ಟೇಷನ್ ಚೆಕ್-ಇನ್ ಕಾಲ್ ಅಂತಿರುತ್ತೆ. ಸೊ ಆ್ಯಕ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಟ್ಯಾಂಡರ್ಡ್ ಪ್ಲ್ಯಾನಿಂದ VIP ಪ್ಲ್ಯಾನಿಗೆ. ನಿಮಗೆ ಅನಿಸುತ್ತೆ ನಿಮಗೆ ಒಂದಕ್ಕಿಂತ ಹೆಚ್ಚು ಸಲ ನಿಮಗೆ ಜಾಸ್ತಿ ಕಮ್ಯುನಿಕೇಟ್ ಮಾಡಬೇಕು, ಜಾಸ್ತಿ ಡೌಟ್ಗಳು, ಕ್ವಶನ್ಗಳು ಇರುತ್ತೆ ಅಂದರೆ ಆವಾಗ ನೀವು VIP ಪ್ಲ್ಯಾನಿಗೆ ಜಾಯ್ನ್ ಆಗ್ಬೋದು. ಸೊ ಸ್ಟ್ಯಾಂಡರ್ಡ್ ಪ್ಲ್ಯಾನ್ನಲ್ಲಿ ವೀಕ್ಲಿ 1 ಕನ್ಸಲ್ಟೇಷನ್ ಅಂತಿರುತ್ತೆ. ಸೊ ಎವ್ರಿ ವೀಕು ನಾವು ಕಾಲಲ್ಲಿ ಕನೆಕ್ಟ್ ಮಾಡಿ ನೀವು ಆ ವಾರದಲ್ಲಿ ಏನೇನು ಮಾಡಿದ್ರಿ ಅಂತ ಅಸೆಸ್ ಮಾಡಿ ಮೂವಿಂಗ್ ಫಾರ್ವರ್ಡ್ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತಾ ಹೋಗ್ತೀನಿ. ಅದೇ ಪೀರಿಯಾಡಿಕಲಿ ನಿಮ್ಮ ಡಯಟು, ಎಕ್ಸಸೈಸಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತಲೂ ಗೈಡ್ ಮಾಡ್ತಾ ಹೋಗ್ತೀನಿ. ಇಷ್ಟೆಲ್ಲ ನೋಡಿದ್ಮೇಲೂ ನಿಮಗೆ ಇನ್ನೂ ಕೆಲವೊಂದು ಡೌಟ್ಗಳಿದ್ದರೆ ಈ ವಿಡಿಯೋದ ಮುಂದುವರಿದ ಭಾಗವನ್ನು ನೋಡಿ. ಇದರಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಕ್ವಶನ್ಗಳಿಗೆ ಕೆಲವೊಂದು ಕ್ವಶನ್ಗಳನ್ನ ಕ್ಲಾರಿಫೈ ಮಾಡಿದ್ದೀನಿ, ಇದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಎಲ್ಲರೂ ಜನರಲಾಗಿ ಕೇಳುವಂಥ ಕ್ವಶನ್ಗಳ ಆನ್ಸರ್ ಇನ್ನು ಮುಂದುವರಿದ ಭಾಗದಲ್ಲಿ ಸಿಗುತ್ತೆ. ಮೊದಲನೇ ಕ್ವಶನು, ನಾನು ಬೇರೆ ಊರಲ್ಲಿದ್ದೀನಿ ಅಥವಾ ಬೇರೆ ಕಂಟ್ರಿನಲ್ಲಿದ್ದೀನಿ, ನಿಮ್ಮ ಪ್ರೋಗ್ರಾಮ್ ಫಾಲೋ ಮಾಡ್ಬೋದಾ ಅಂತ. ನೀವು ಯಾವುದೇ ಕಂಟ್ರಿನಲ್ಲಿರಲಿ, ಯಾವುದೇ ಊರಲ್ಲಿದ್ದರೂ ಈ ಪ್ರೋಗ್ರಾಮ್ ಫಾಲೋ ಮಾಡ್ಬೋದು. ಬಿಕಾಸ್ ಇದೊಂದು ಆನ್ಲೈನ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ನಿಮಗೆ ಒಂದು ಸರಿಯಾದ ಮಾರ್ಗ ಅಥವಾ ಸರಿಯಾದ ದಾರಿ, ಸರಿಯಾದ ಆಹಾರ ಪದ್ಧತಿನ ಕಲಿಸುವಂತಹ ಒಂದು ಪ್ರೋಗ್ರಾಮ್ ಇದು. ಇದನ್ನು ನಾವು ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ಕಂಟ್ರಿನಲ್ಲಿದ್ದರೂ, ಬೆಂಗಳೂರಲ್ಲೇ ಇರಬೇಕು ಅಂತ ಏನಿಲ್ಲ, ಎಲ್ಲಿದ್ದರೂ ಮಾಡ್ಬೋದು. ನಾನು ಲಾಸ್ಟ್ 10 ವರ್ಷದಿಂದ ಮಾಡ್ತಿರುವಂತಹ ಒಂದು ಕೋಚಿಂಗ್ ಪ್ರೋಗ್ರಾಮ್ ಇದು. ಸೊ ನೀವು ಅದಕ್ಕೋಸ್ಕರ ನನ್ನ ಕ್ಲೈಂಟ್ಸು USA-ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಥವಾ ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ, ದೆಹಲಿ, ಮುಂಬೈ, ಹೀಗೆ ಹಲವಾರು ಜಾಗದಲ್ಲೂ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ಅವರು ಹೆಚ್ಚಾಗಿ ವಾಟ್ಸಪ್ನಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ, ಇಲ್ಲ ಕಾಲ್ನಲ್ಲಿ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ ನನ್ನ ಹತ್ರ. ನೆಕ್ಸ್ಟು ಕೆಲವೊಂದು ಇನೋಸೆಂಟ್ ಜನ ಕೇಳುವಂಥ ಕ್ವಶನ್ ಏನಂದರೆ, ನೀವು ಯಾವುದಾದ್ರೂ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ತೀರಾ, ಏನಾದರೂ ಮೆಡಿಸಿನ್ ಕೊಡ್ತೀರಾ, ಅದು ಇದು ಅಂತ. ಇಲ್ಲ ಸರ್, ನಾನು ಮಾಡುವಂಥದ್ದು ನ್ಯಾಚುರಲ್ ಕೋಚಿಂಗ್. ನ್ಯಾಚುರಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಆಹಾರಗಳು ಅಥವಾ ನೈಸರ್ಗಿಕವಾಗಿ ಸಿಗುವಂತಹ ಆಹಾರಗಳಿಂದಲೇ ನಾನು ಕೋಚಿಂಗ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಮಾಡೋದು. ಬಟ್ ಆದರೆ ಕೆಲವೊಬ್ಬರಿಗೆ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿದಾಗ ಅವರಿಗೆ ವಿಟಮಿನ್ ಡೆಫಿಷಿಯನ್ಸೀಸು, ವಿಟಮಿನ್ D ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ ಹೀಗೇನಾದರೂ ಇದ್ದರೆ ಅವರಿಗೆ ಕೆಲವೊಂದು ವಿಟಮಿನ್ಗಳ ಅವಶ್ಯಕತೆ
ಬರುತ್ತೆ. ಹಾಗಂತ ಯಾವುದು ನ್ಯೂಟ್ರಿಷನ್ ಪ್ರಾಡಕ್ಟ್ ತೊಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿರುವಂಥ ನೈಸರ್ಗಿಕವಾದ ಆಹಾರಗಳನ್ನೇ ಬಳಸಿ ಫಿಟ್ ಆಗಿ ಅಂತ. ಬಟ್ ಹೆಲ್ತ್ ಸಪ್ಲಿಮೆಂಟ್ ಥರ ಆರೋಗ್ಯಕ್ಕೆ ಹೆಲ್ಪ್ ಆಗೋ ಥರ ಕೆಲವೊಂದು ವಿಟಮಿನ್ಸ್ ರೆಕಮೆಂಡ್ ಮಾಡ್ತೀನಿ. ಬಟ್ ಅದು ತೊಗೊಳೋದು ಬಿಡೋದು ನಿಮ್ಮ ಇಷ್ಟ. ಬಿಕಾಸ್ ವಿಟಮಿನ್ಸ್ ಅನ್ನೋದು ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ಕೊರತೆಗಳನ್ನ ಕಂಪ್ಲೀಟ್ ಮಾಡುತ್ತೆ. ಬಟ್ ಅದು ಬೇಕೇ ಬೇಕು ಅಂತೇನಿಲ್ಲ. ನಿಮ್ಮ ಆಹಾರದಲ್ಲಿ ಎಲ್ಲ ಸಿಕ್ತು ಅಂದರೆ ಅದರ ಅವಶ್ಯಕತೆ ಕೂಡ ಇರೋದಿಲ್ಲ. ಬಟ್ ಇದು ನಾವು ಡಿಸ್ಕಸ್ ಮಾಡಿ ನೀವೇನೇನು ತಿಂತಿದ್ದೀರಾ, ಏನೇನು ತಿಂತಿಲ್ಲ, ನಿಮ್ಮ ಲೈಫ್ ಸ್ಟೈಲು ಎಲ್ಲ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಇದು ಬೇಕೋ ಬೇಡೋ ಅಂತ. ಮತ್ತು ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ ಆನ್ಲೈನ್ ಕ್ಲಾಸಸ್ ಇರುತ್ತಾ ಅಂತ. ಇದು ಆನ್ಲೈನ್ ಕ್ಲಾಸ್ ಅಥವಾ ಆನ್ಲೈನ್ ಕೋಚ್ ಟ್ರೈನಿಂಗ್ ಥರ ಪ್ರೋಗ್ರಾಮ್ ಅಲ್ಲ. ಇದು ಒಂದು ಕಂಪ್ಲೀಟ್ ಪ್ರೋಗ್ರಾಮ್, ಅಂದರೆ ಆನ್ಲೈನ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ಮಾಡುವಂತಹ ವರ್ಕೌಟ್ಗಳನ್ನ ಪ್ರೋಗ್ರಾಮ್ ವೀಡಿಯೋಸ್ನ ನಾನು ನಿಮಗೆ ಒಂದು ವರ್ಕೌಟ್ ಸೀಕ್ವೆನ್ಸ್ ಮೂಲಕ ಕೊಟ್ಟಿರ್ತೀನಿ. ಅದು ಒಂದು ಗೂಗಲ್ ಡ್ರೈವ್ ಫೈಲಲ್ಲಿ ಲಿಂಕ್ಗಳಿರುತ್ತೆ. ಆ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ನೀವು ಮಾಡಬೇಕು. ಮನೆಯಲ್ಲಿ ಮಾಡ್ತಾಯಿದ್ರೆ ಗೂಗಲ್ ಡ್ರೈವ್ ವಿಡಿಯೋ ಲಿಂಕ್ಸ್ ಇರುತ್ತೆ, 1 ಅವರ್ ವೀಡಿಯೋಸು. ಆ ವಿಡಿಯೋಗಳನ್ನ ನೋಡಿ ನೀವು ಎಕ್ಸಸೈಸ್ ಮಾಡಬೇಕು. ನಿಮ್ಮ ಇಷ್ಟ ಬಂದಿದ್ದ ಟೈಮು, ನಿಮ್ಮ ಕನ್ವೀನಿಯೆಂಟ್ ಟೈಮಲ್ಲಿ ಮಾಡ್ಬೋದು. ಬಟ್ ಜಿಮ್ಗೆ ಹೋಗ್ತಿದ್ದೀರಾ ಅಂದರೆ ಅದಕ್ಕೆ ಒಂದು ಸ್ಪೆಷಲಿ ಡಿಫ್ರೆಂಟ್ ಪ್ರೋಗ್ರಾಮ್ ಇರುತ್ತೆ. ಅದು ಸ್ಟೇಜ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ಪು. 6 ಪ್ಯಾಕ್ ಮಾಡಬೇಕು ಅಂತಿರೋರಿಗೆಲ್ಲ ಒಂದು 4ರಿಂದ 5 ಡಿಫ್ರೆಂಟ್ ವರ್ಕೌಟ್ ಪ್ರೋಗ್ರಾಮ್ ಇರುತ್ತೆ. ಹಾಗೆ ಮನೆಯಲ್ಲಿ ಮಾಡೋರಿಗೂ ಡಿಫ್ರೆಂಟ್ ವರ್ಕೌಟ್ ಪ್ರೋಗ್ರಾಮ್ ಇರುತ್ತೆ. ಸೊ ಅದೆಲ್ಲದನ್ನು ನೀವು ವೀಡಿಯೋಸ್ ಡೌನ್ಲೋಡ್ ಮಾಡಿ ನಿಮ್ಮ ಟಿ ವಿ ಅಥವಾ ಮೊಬೈಲ್ನಲ್ಲಿ ನಿಮ್ಮ ಕಂಫರ್ಟ್ ಝೋನಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಮಾಡೋವಂಥದ್ದು. ಯಾವುದೇ ರೀತಿ ಆನ್ಲೈನ್ ಕ್ಲಾಸ್ ಅಥವಾ ವೀಡಿಯೋ ಸೆಷನ್ಸ್ ಅಂತ ಈ ರೀತಿ ಯಾವುದೂ ಇರೋದಿಲ್ಲ. ಬಿಕಾಸ್ ನಾನಿದು ಒಂದು 10 ವರ್ಷದಿಂದ ಮಾಡ್ತಿರೋವಂಥದ್ದು. ಒಂದು ಸಕ್ಸಸ್ಫುಲಿ ಕರೆಕ್ಟಾಗಿ ಕಸ್ಟಮೈಸ್ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಇದು. ಬಟ್ ಪ್ರತಿ ವಾರ ಒಂದು ಕಾಲ್ ಅಂತಿರುತ್ತೆ ನನ್ನ ಹತ್ರ. ಅಂದರೆ ಕೋಮಾರ್ಬಿಡ್ ಕಂಡೀಷನ್ಸ್ ಏನೇನಿದೆ ಅದೆಲ್ಲ ಲೈಫ್ ಸ್ಟೈಲ್ ಇಶ್ಯೂಸಿಂದ ಬಂದಿರುತ್ತೆ. ಸೊ ನನ್ನ ಪ್ರೋಗ್ರಾಮ್ ತುಂಬ ಜನ ಜಾಯ್ನ್ ಆಗೋದೇ ಮುಖ್ಯವಾಗಿ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಿ ಅವರ ಎಲ್ಲ ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ನ ಗುಣ ಮಾಡೋದಕ್ಕೆ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಜನರಲಿ ಮಾಡುವಂಥ ಸರ್ವಿಸಸ್ ಏನು ಅಂದರೆ, ಸರ್ವಿಸ್ಗಳಲ್ಲಿ ಮುಖ್ಯವಾಗಿ ಬಾಡಿ ರಿಕಂಪೋಸಿಷನ್, ಅಂದರೆ ಫ್ಯಾಟ್ ಲಾಸ್, ಬೊಜ್ಜು ಇಳಿಸೋದಕ್ಕೆ, ಮತ್ತು ಮಸಲ್ ಗೇನ್ ಗೋಲ್ಗಳಿದ್ರೆ ಅದು, ಮತ್ತು ನ್ಯಾಚುರಲ್ ಆಗಿ ಅಸ್ಥೆಟಿಕ್ ಫಿಸಿಕ್ಕು, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಥವಾ 6 ಪ್ಯಾಕ್ ಮಾಡಬೇಕು ಅನ್ನೋರಿಗೆ ಟ್ರಾನ್ಸ್ಫಾರ್ಮೇಷನ್ ಕೋಚಿಂಗ್. ಹಾಗೆ ಹೆಲ್ತ್ ಕೋಚಿಂಗ್ನಲ್ಲಿ ಒಬೆಸಿಟಿ ಆಗಿರ್ಬೋದು, ಹೈ ಕೊಲೆಸ್ಟ್ರಾಲ್ ಆಗಿರ್ಬೋದು, BP ಆಗಿರ್ಬೋದು, ಅಥವಾ ಯೂರಿಕ್ ಆ್ಯಸಿಡ್, ಗೋಟ್ ಪ್ರಾಬ್ಲಮ್, ಅರ್ಥ್ರೈಟಿಸ್, ಲೋ ವಿಟಮಿನ್ ಡಿ ಈ ರೀತಿ ಇಶ್ಯೂಗಳೆಲ್ಲ ಇದ್ದರೆ ಅದೆಲ್ಲ ಡೀಲ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಅದನ್ನ ಮ್ಯಾನೇಜ್ ಮಾಡ್ಬೋದು. ಬೇಸಿಕ್ಲಿ ಡಯಾಬಿಟಿಸ್ನ ಕೂಡ ಮ್ಯಾನೇಜ್ ಮಾಡ್ಬೋದು. ಹಾಗೆ ಥೈರಾಯ್ಡ್ನ ಕೂಡ ಮ್ಯಾನೇಜ್ ಮಾಡ್ಬೋದು. PCOS ಇದ್ದರೆ ಅದನ್ನ ರಿವರ್ಸ್ ಕೂಡ ಮಾಡ್ಬೋದು. ಹಾಗೆ ತುಂಬ ಜನ ಇನ್ಫರ್ಟಿಲಿಟಿ, ಮಕ್ಕಳಾಗದೇ ಇರೋ ಇಶ್ಯೂಗಳಿದ್ದರೂ ಕೂಡ ಅವರಿಗೂ ನಾನು ಹೆಚ್ಚಾಗಿ ತುಂಬ ಜನರಲ್ಲಿ ಅವರು ಫಿಟ್ ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದಾಗ ಅವರು ಮಕ್ಕಳನ್ನ ಕನ್ಸೀವ್ ಮಾಡಿರೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ನೋಡಿದ್ದೀನಿ. ಹಾಗೆ ಆ್ಯಂಟಿ ಏಜಿಂಗ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂದರೆ ತುಂಬ ಜನ ಕ್ಲೈಂಟ್ಗಳನ್ನ ನೀವು ಏಜ್ ಆದರೂ ಕೂಡ ತುಂಬ ಯಂಗಾಗಿ ಕಾಣೋ ಥರ ನೋಡಿದ್ದೀರಾ. ಅಂದರೆ ನಾನು ಫಿಟ್ನೆಸ್ ಪ್ರೋಗ್ರಾಮ್ ಫಾಲೋ ಮಾಡೋದ್ರಿಂದ ನೀವು ಯಂಗಾಗಿ ಕಾಣ್ಬೋದು ಆಬ್ವಿಯಸ್ಲಿ. ಆಮೇಲೆ ನೆಕ್ಸ್ಟು ಪ್ರೀ ವೆಡ್ಡಿಂಗ್ ಮೇಕೋವರ್ ಪ್ರೋಗ್ರಾಮ್ ಅಂದರೆ ಮದುವೆಗಿನ್ನ ಮುಂಚೆ ಫಿಟ್ಟಾಗಿ ಫಿಟ್ಟಾಗಿ ಹೆಲ್ದಿಯಾಗಿ ಕಾಣಬೇಕು ಅಂದರೆ ಅದಕ್ಕೂ ಅದಕ್ಕೂ ಕೂಡ ಒಂದು ಪ್ರೋಗ್ರಾಮ್ ಇರುತ್ತೆ. ಹಾಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಆಬ್ವಿಯಸ್ಲಿ ತುಂಬ ಫೇಮಸ್, ಎಲ್ಲರೂ ಮೋಸ್ಟ್ಲಿ ನನ್ನ ಹತ್ರ ಬರೋದು. ಬಟ್ ಅದ್ರ ಜೊತೆ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಡಯಟ್ ಕನ್ಸಲ್ಟೇಷನ್ ಇರುತ್ತೆ. ಇದ್ರ ಜೊತೆನೇ ಬಂದುಬಿಡುತ್ತೆ, ಯಾವುದೋ ಪ್ರೋಗ್ರಾಮ್ ಜೊತೆನೇ. ಇನ್ನು ತುಂಬ ಬಾಡಿನಲ್ಲಿ ಆ ನೋವು ಈ ನೋವು, ಬ್ಯಾಕ್ ಪೇನು, ನೆಕ್ ಪೇನು, ಶೋಲ್ಡ್ರ್ ಪೇನು, ಹೀಗೆ ನೀ ಪೇನು ಹೀಗೆಲ್ಲ ಇರೋರಿಗೆ ಅವರಿಗೆ ಇಂಜುರಿ ರಿಹ್ಯಾಬಿಲೇಷನ್ ಪ್ರೋಗ್ರಾಮ್ ಅಂತಿರುತ್ತೆ. ಪೇನ್ ಫ್ರೀ ಮೂಮೆಂಟ್ ಥೆರಪಿ ಅಂತಿರುತ್ತೆ. ಅಂದರೆ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನು ಕೊಡ್ತೀನಿ ಮಾಡೋದಕ್ಕೆ. ಹಾಗೆ ಅದ್ರ ಜೊತೆನೇ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂತಿರುತ್ತೆ, ನಿಮ್ಮ ನೋವನ್ನು ಕಡಿಮೆ ಮಾಡುವಂಥ ಡಯಟು. ಹಾಗೆ ವೀಕ್ಲಿ ಕನ್ಸಲ್ಟೇಷನ್ ಕಾಲ್ ಇರುತ್ತೆ. ನನ್ನ ಹತ್ರ ಮಾತಾಡೋದೇ ಒಂದು ಹೀಲಿಂಗ್ ಎಕ್ಸ್ಪೀರಿಯನ್ಸ್ ಥರ. ಎಷ್ಟೊಂದು ಜನ ವರ್ಷಾನುಗಟ್ಟಲೆ ಇರುವಂತಹ ನೋವುಗಳನ್ನೆಲ್ಲ ನನ್ನ ಪ್ರೋಗ್ರಾಮ್ನಲ್ಲಿ ಹೀಲ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ ಕೇಸ್ ನಿಮ್ಮ ತೊಂದರೆ ತುಂಬ ಸಿವಿಯರ್ ಆಗಿದ್ದರೆ ಅಂಥ ಸಿಚುವೇಷನಲ್ಲಿ ನಮ್ಮ ಹತ್ರನೇ ಕನ್ಸಲ್ಟೇಷನ್ ಡಾಕ್ಟ್ರ್ ಇದ್ದಾರೆ, ಆರ್ಥೋಪೆಡಿಕ್ ಡಾಕ್ಟ್ರು. ಅವ್ರ ಹತ್ರ ನಿಮ್ಮನ್ನು ರೆಫರ್ ಮಾಡ್ತೀವಿ. ಏನಾದರೂ ಇಶ್ಯೂಸ್ ಇದ್ದರೆ, ಸಿವಿಯರ್ ಇಶ್ಯೂಸ್, ನನ್ನ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೋಚಿಂಗ್ ಪ್ರೋಗ್ರಾಮ್ನಲ್ಲಿ ಯಾವುದು ಹೀಲ್ ಮಾಡೋಕ್ಕಾಗಲ್ಲ ಅಂಥದ್ದನ್ನು ಅವ್ರಿಗೆ ರೆಫರ್ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಓದಲು ಬರೆಯಲು ಬರಲಿಲ್ಲ ಅಂದರೆ ಅವ್ರಿಗೆ ಪ್ರೋಗ್ರಾಮ್ ಫಾಲೋ ಮಾಡ್ಬೋದಾ ಅಂತ. ಇಲ್ಲ, ಒಂದು ಬೇಸಿಕ್ ಎಜುಕೇಷನ್ ಅವಶ್ಯಕತೆ ಇರುತ್ತೆ. ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಆದರೂ ಹಾಕೋ ಅವಶ್ಯಕತೆ ಇರುತ್ತೆ. ಅಥವಾ ನಾನು ಏನೇನು ಪ್ರೋಗ್ರಾಮ್ ಕಳಿಸಿರ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಇದು ಒಂದು ಎಜುಕೇಷನ್ ಪ್ರೋಸೆಸ್ಸು. ಒಂದು ಸಲ ನನ್ನ ಹತ್ರ ಡಯಟ್ ಪ್ರೋಗ್ರಾಮ್ ತೊಗೊಂಡು ವರ್ಕೌಟ್ ಎಲ್ಲ ಹೇಗೆ ಮಾಡೋದು ಅಂತ ಎಲ್ಲ ಏನು ಸರಿ ಏನು ತಪ್ಪು ಅಂತ ಕಲ್ತ ಮೇಲೆ ಅದನ್ನು ಅವ್ರ ಜೀವನ ಪೂರ್ತಿ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗಿರಬೇಕಾದ್ರೆ ಅವರಿಗೆ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಅರ್ಥನೇ ಆಗಿಲ್ಲ ಅಂದರೆ ಸೊ ಅವರು ಅದನ್ನ
ಫಾಲೋ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ. ಸೊ ಹಾಗೆ ಕೆಲವೊಬ್ರು ಇದ್ದಾರೆ, ಕೆಲವೊಂದು ತಾಯಂದಿರು ಅವ್ರ ಮಕ್ಕಳ ಹೆಲ್ಪ್ ತೊಗೊಂಡು ಮಾಡ್ತಿದ್ದಾರೆ, ಅಥವಾ ಏನೂ ಗೊತ್ತಿಲ್ಲ ಅಂದ್ರೂ ಬೇರೆಯವ್ರ ಅಸಿಸ್ಟೆನ್ಸ್ ತೊಗೊಂಡು ಮಾಡ್ತಿದ್ದಾರೆ. ನೀವು ಕೂಡ ಮಾಡ್ಬೋದು, ಬಟ್ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡೋರು, ಎಜುಕೇಷನ್ ಗೊತ್ತಿರೋರು ಜೊತೆಯಲ್ಲಿರಬೇಕು. ಸೊ ಇನ್ನು 50 ವರ್ಷ ಮೇಲ್ಪಟ್ಟವರು ನನ್ನ ಪ್ರೋಗ್ರಾಮ್ ಫಾಲೋ ಮಾಡ್ಬೋದಾ ಅಂತಲೂ ಕೇಳ್ತಾರೆ. ಬಟ್ 50 ವರ್ಷದ ಮೇಲ್ಪಟ್ಟಿದ್ರೆ ನೀವು ಬೆಟರ್ ಇಂಟ್ರೊಡಕ್ಷನ್ ಕಾಲ್ ಬುಕ್ ಮಾಡಿ ಫಸ್ಟು ನನ್ನ ಹತ್ರ ಒಂದು ಸಲ ಮಾತಾಡಿ ಆಮೇಲೆ ಜಾಯ್ನ್ ಆಗಿ. ಬಿಕಾಸ್ ಇಲ್ಲ ಅಂದರೆ ನಿಮ್ಮ ಹತ್ರ ತುಂಬ ಹೆಲ್ತ್ ಇಶ್ಯೂಸ್ ಇದ್ದರೆ, ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಂಥ ಹೆಲ್ತ್ ಇಶ್ಯೂಸ್ ಇದ್ದರೆ ಅದಕ್ಕೆ ಡಾಕ್ಟರ್ಸ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು 50 ವರ್ಷ ಮೇಲ್ಪಟ್ಟಿದ್ರೆ ಮೊದಲು ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಎಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡಿ ಆಮೇಲೆ ಜಾಯ್ನ್ ಆಗಿ. ಸೊ ಇದಿಷ್ಟು ಆನ್ಲೈನ್ ಕೋಚಿಂಗ್ ಬಗ್ಗೆ ಇರೋ ವಿವರ. ನೀವು ನನ್ನ ಪರ್ಸ್ನಲ್ ಟ್ರೈನಿಂಗ್ ಸ್ಟುಡಿಯೋ ಜಾಯ್ನ್ ಆಗಬೇಕು ಅಂತಿದ್ದರೆ, ಅಥವಾ ನನ್ನ ಫೇಸ್ ಟು ಫೇಸ್ ಕನ್ಸಲ್ಟ್ ಮಾಡಿ ಮೀಟ್ ಮಾಡಿ ಆಮೇಲೆ ಇದ್ರ ಬಗ್ಗೆ ಡಿಸೈಡ್ ಮಾಡಬೇಕು ಅಂತಿದ್ದರೆ, ಅದ್ರ ಬಗ್ಗೆ ಇನ್ನೂ ಒಂದು ಡಿಫ್ರೆಂಟ್ ವೀಡಿಯೋ ಇದೆ. ಅದರ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ.